ತೆರವುಗೊಳಿಸಲಾಗ್ತಾ ಇದೆ. ಸೇಫ್ ಫುಟ್ಪಾತ್ ಹೆಸರಲ್ಲಿ ಜಿಬಿಎ ಅಧಿಕಾರಿಗಳು ಈ ಅಭಿಯಾನವನ್ನು ಆರಂಭಿಸಿರೋದು. ಫುಟ್ಪಾತ್ ಮೇಲೆ ಅಂಗಡಿ, ಜಾಹೀರಾತು ಫಲಕ, ಶೆಡ್ಗಳು ಯಾರ್ಯಾರು ಹಾಕೊಂಡಿದ್ರು ಎಲ್ಲವನ್ನು ಕೂಡ ತೆರವುಗೊಳಿಸಲಾಗ್ತಾ ಇದೆ. ವಾಣಿಜ್ಯ ಮಳಿಗೆಗಳಿಂದ ಫುಟ್ಪಾತ್ ಒತ್ತುವರಿಗೆ 10,000ವರೆಗೆ ದಂಡವನ್ನು ಕೂಡ ವಿಧಿಸಲಾಗ್ತಾ ಇದೆ. ಒಂದಷ್ಟು ಅಸಮಾಧಾನಗಳು, ಆಕ್ರೋಶಗಳು ಕೂಡ ವ್ಯಕ್ತವಾಯಿತು ನಿನ್ನೆ ಒತ್ತುವರಿಯನ್ನ ತೆರವುಗೊಳಿಸುವಂತಹ ಸಂದರ್ಭದಲ್ಲಿ. ಫುಟ್ಪಾತ್ ಒತ್ತುವರಿ ತೆರವಿಗೆ ನಿಂತ ಸರ್ಕಾರದ ವಿರುದ್ಧ ಸಮರಕ್ಕೆ ಕೂಡ ಈಗ ಸಜ್ಜಾಗಿದ್ದಾರೆ. ಜಿಬಿ ಆಪರೇಷನ್ ಫುಟ್ಪಾತ್ ವಿರುದ್ಧ ಬೃಹತ್ ಹೋರಾಟಕ್ಕೆ ಕರೆ ಕೊಡಲಾಗಿದೆ. ಜುಲೈ 9ನೇ ತಾರೀಕು ಬೀದಿ ಬದಿ ವ್ಯಾಪಾರಿಗಳ ಸಂಘಟನೆಯಿಂದ ಹೋರಾಟ ನಡೆಯಲಿದೆ. ಫ್ರೀಡಂ ಪಾರ್ಕ್ನಲ್ಲಿ 25,000 ವ್ಯಾಪಾರಿಗಳು ಪ್ರೊಟೆಸ್ಟ್ ನಡೆಸೋದಕ್ಕೆ ಈಗ ನಿರ್ಧಾರವನ್ನು ಮಾಡಿದ್ದಾರೆ. ಸಚಿವರನ್ನ ಭೇಟಿಯಾಗಿ ಮನವಿ ಕೊಟ್ಟರೂ ಕೂಡ ಪ್ರಯೋಜನ ಆಗಿಲ್ಲ. ಜುಲೈ 9ಕ್ಕೆ 9 ಸಂಘಟನೆಗಳು ಒಂದಾಗಿ ಹೋರಾಟವನ್ನು ನಡೆಸೋದಕ್ಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ. ಸಿಎಂ ಭೇಟಿಗೂ ಕೂಡ ಅವಕಾಶವನ್ನು ಕೇಳಿದ್ದೀವಿ, ಅವಕಾಶ ಕೊಟ್ಟರೆ ಭೇಟಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಬೆಂಗಳೂರಲ್ಲಿ ಲಕ್ಷಾಂತರ ಬೀದಿ ಬದಿ ವ್ಯಾಪಾರಿಗಳ ಬದುಕು ಹಾಳಾಗ್ತಾ ಇದೆ. ಬೀದಿ ಬದಿ ವ್ಯಾಪಾರಿಗಳ ಸಂಘದ ಅಧ್ಯಕ್ಷ ಕೇಶವಮೂರ್ತಿ ಈ ಬಗ್ಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಜುಲೈ 9ನೇ ತಾರೀಕು ಫ್ರೀಡಂ ಪಾರ್ಕ್ನಲ್ಲಿ ಸಾವಿರಾರು ಮಂದಿ ಸೇರಿ ಜಿಬಿಎ ನಡೆಯ ವಿರುದ್ಧ, ಸರ್ಕಾರದ ನಡೆಯ ವಿರುದ್ಧ ಹೋರಾಟವನ್ನ ಮಾಡ್ತೀವಿ ಅಂತ ಹೇಳಿ ಈಗ ನಿರ್ಧಾರವನ್ನು ಮಾಡಿದ್ದಾರೆ. ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆಯಿಂದ ಬೀದಿ ಬದಿ ವ್ಯಾಪಾರಸ್ಥರಿಗೆ ತೊಂದರೆ ಆಗ್ತಾ ಇದೆ ಅಂತ ಹೇಳಿ ಇದೀಗ ನವ ಕರ್ನಾಟಕ ಬೀದಿ ಬದಿ ವ್ಯಾಪಾರಸ್ಥರ ಸಂಘಟನೆ ಏನಿದೆ ಅದರ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಹೋರಾಟಕ್ಕೆ ಮುಂದಾಗಿರುವಂಥದ್ದು. ಈಗ ನಮ್ಮ ಜೊತೆ ಮಾತಾಡಲಿಕ್ಕೆ ಸ್ವತಃ ಕೇಶವಮೂರ್ತಿ ಅವರು ಇದ್ದಾರೆ, ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಯಾವ ರೀತಿ ಹೋರಾಟಕ್ಕೆ ಮುಂದಾಗ್ತಾ ಇದ್ದೀರಿ ಸರ್ ನೀವು? ಸರ್, ಈಗ ಕಾನೂನು ಹೋರಾಟ, ನಾವು ಕಾನೂನುಬದ್ಧವಾಗಿ ಇವತ್ತು ನಾವು ಎಲ್ಲ ಜಂಟಿ ಎಲ್ಲ ಸಂಘಟನೆಗಳು ಸೇರಿ ಇದೇ ತಿಂಗಳು 9ನೇ ತಾರೀಕು ನಾವು ಫ್ರೀಡಂ ಪಾರ್ಕಲ್ಲಿ ಎಲ್ಲ ಅಂಗಡಿಗಳನ್ನು ಮುಚ್ಚಿ ತರಕಾರಿ, ಹಣ್ಣು, ಹೂವು, ಹಣ್ಣು ಯಾವುದು ಇರಬಾರ್ದು ಬೆಂಗಳೂರಲ್ಲಿ. ಸರ್ಕಾರಕ್ಕೆ ಅದು ಗೊತ್ತಾಗಬೇಕು. ಬೀದಿ ವ್ಯಾಪಾರಿಗಳಿಗೆ ಏನು ಕಷ್ಟ ಇದೆ, ರೈತರಿಂದ ಯಾವ ಥರ ತೊಗೊಬಂದು ಮಾರಿ ಅವ್ರಿಗೆ ಅನ್ನ ಮಾಡಿಕೊಡ್ತಾರಂತ ಇವತ್ತು ಅದು ನಾವು ಸರ್ಕಾರಕ್ಕೂ ಗೊತ್ತಾಗಬೇಕು. ಸರ್ಕಾರಕ್ಕೆ ನಮ್ಮ ಕಷ್ಟ ಗೊತ್ತಾಗ್ತಾ ಇಲ್ಲ. ಈಗ ಬೆಂಗಳೂರಲ್ಲಿ ಎಷ್ಟು ಬೀದಿ ಬದಿ ವ್ಯಾಪಾರಸ್ಥರು ಇರುವಂಥದ್ದು, ಮತ್ತೆ ಈಗ ನೀವು ಪ್ರತಿಭಟನೆ ಮಾಡಕ್ಕೆ ಹೋಗ್ತಾ ಇದ್ದೀರಿ, ಅಲ್ಲಿ ಎಷ್ಟು ಜನ ಸೇರ್ತಾರೆ, ಯಾವ ರೀತಿ ಇರುತ್ತೆ? ಬೆಂಗಳೂರಲ್ಲಿ 20ರಿಂದ 1,30,000 1,50,000 ಲಕ್ಷ ಜನ ಫುಟ್ಪಾತ್ ವ್ಯಾಪಾರಿಗಳಿದ್ದಾರೆ. ಅದರಲ್ಲಿ 27,000 ಜನಕ್ಕೆ ಲೈಸೆನ್ಸ್ ಸಿಕ್ಕಿದೆ. ನಾವು ಆ ಲೈಸೆನ್ಸ್ ಯಾರಿದ್ದು ಮತ್ತು ಎಲ್ಲ ವ್ಯಾಪಾರಿಗಳು ಸೇರಿಕೊಂಡು 23 ಜನ ಟಾರ್ಗೆಟ್ ಮಾಡಿದ್ದೀವಿ. ಅಷ್ಟು ಜನ ಫ್ರೀಡಂ ಪಾರ್ಕ್ ಬರಬೇಕಂತ ನಮ್ಮದು ಬೇಡಿಕೆ ಇದೆ. ಎಲ್ಲನೂ ಕರಿತೀವಿ. ಮತ್ತು ಇನ್ನೊಂದು ಶನಿವಾರ ಮೀಟಿಂಗ್ ಕರೆದು ಮತ್ತೆ ಎಲ್ಲ ಡಿಸೈಡ್ ಮಾಡಿ ಒಂದು ಪ್ರೆಸ್ ಕ್ಲಬ್ಬಲ್ಲಿ ಪ್ರೆಸ್ ಮೀಟ್ ಮಾಡಿ ಆಮೇಲೆ ಎಲ್ಲ ಸಂಘಟನೆದವರು ನಾವು ಬೆಂಬಲಕ್ಕೆ ತಗೊಂಡು ನಾವು ಅದು ದೊಡ್ಡ ಮಟ್ಟದಲ್ಲಿ ಅದು ಹೋರಾಟ ಮಾಡಬೇಕಂತ ಡಿಸೈಡ್ ಮಾಡಿದ್ದೀವಿ. ಅದು ಸರ್, ಈಗ CM ಆಗಿರಲಿ ಮತ್ತು ಸಚಿವರನ್ನ ಭೇಟಿ ಆಗುವಂಥದ್ದು, ಅವ್ರಿಗೆ ಏನಾದರೂ ಮನವಿ ಮಾಡ್ಕೊಳ್ಳೋಂಥದ್ದು ಏನಾದರೂ ಇದೆಯಾ? ಆಲ್ರೆಡಿ ಕೃಷ್ಣ ಬೈರೇಗೌಡ ಸಾಹೇಬ್ ಬೆಂಗಳೂರು ಉಸ್ತುವಾರಿ ಸಚಿವರನ್ನು ಹೋಗಿ ಲೆಟರ್ ಕೊಟ್ಟಿದ್ದೀವಿ. ಅವರು ಅದಕ್ಕೇನು ಮಾಡಲಿಲ್ಲ ನಮಗೆ. ಮತ್ತು ಕಮಿಷನರ್ ಸಾಹೇಬ್ಗೂ ಲೆಟರ್ ಕೊಟ್ಟಿದ್ದೀವಿ, ಅವರು ಏನು ಅದಕ್ಕೆ ಏನು ರೆಸ್ಪಾನ್ಸ್ ಕೊಟ್ಟಿಲ್ಲ. ಅವ್ರ ಉದ್ದೇಶವನ್ನು ಉನ್ನತರಿಗೆ ತೆಗಿಬೇಕು ಅಂತ ಅಷ್ಟೇ, ಅವ್ರು ಬೇರೆ ಏನು ಅವ್ರ ತಲೆಯಲ್ಲಿಲ್ಲ. ಅಲ್ಲ, CM ಮೀಟ್ ಆಗಿ ಏನಾದರೂ ಮನವಿ ಮಾಡ್ತೀವಿ. ಟೈಮ್ ಕೇಳಿದ್ದೀವಿ, ಅವ್ರು ಟೈಮ್ ಕೊಟ್ಟಕ್ಕೆ ಹೋಗ್ಬಿಟ್ಟು ಲೆಟರ್ ಕೊಡುವಂಥ ಕೆಲಸ ನಾವು ಮಾಡ್ತೀವಿ. ಅಲ್ಲ, ನೀವು ಮೊದಲೇ ಈಗ ಸುಪ್ರೀಂ ಕೋರ್ಟ್ ಆರ್ಡರ್ ಇರುವಂಥದ್ದು ಇದು ಸರ್, ನಾವು ಕಾನೂನಾತ್ಮಕವಾಗಿಯೇ ತೆಗಿತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಅದರ ಬಗ್ಗೆ ಏನು ಹೇಳುತ್ತೀರಿ ಸರ್? ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ, ಒಪ್ಕೊಳ್ಳೋಣ. ಬೀದಿ ವ್ಯಾಪಾರಿಗಳು ತೆಗಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ. ಫುಟ್ಪಾತ್ ಎಂಕ್ರೋಚ್ಮೆಂಟ್ ತೆಗಿಬೇಕು ಅಂತ. ಫುಟ್ಪಾತ್ ಎಂಕ್ರೋಚ್ ತೆಗಿದ್ರೆ ನೀವು ಬೀದಿ ವ್ಯಾಪಾರಿ ಯಾಕೆ ತೆಗಿತೀರಿ? ಇಲ್ಲ ಸರ್, ಎಲ್ಲ ವ್ಯಾಪಾರಿಗಳು ಟಾರ್ಗೆಟ್ ಏನು ಫುಟ್ಪಾತ್ ಹೆಸರಲ್ಲಿ ಬೀದಿ ವ್ಯಾಪಾರಿ ತೆಗಿತಿದ್ದಾರೆ. ನೀವು ವೆಂಡಿಂಗ್ ಜೂನ್ ಮಾಡಿಕೊಡಿ, ನಮಗೆ ನಾವು ಕುತ್ಕೊಳ್ತೀವಿ ಅಲ್ಲೇ ವೆಂಡಿಂಗ್ ಜೂನ್ ಮಾಡಿಕೊಡಿ. ನೀವು ಸರ್ಕಾರಕ್ಕೆ ಸುಂಕನೂ ಕೊಡ್ತೀವಿ. ಈಗ ಕೆಲವು ಕಡೆ ಸುಂಕ ಕೊಡ್ತಾ ಇದ್ದೀವಿ, 40 ರೂಪಾಯಿ 50 ರೂಪಾಯಿ ಸುಂಕ ದಿವಸ ಕೊಡ್ತಾ ಇದ್ದೀವಿ. ಟೆಂಡರ್ ಕೊಟ್ಟು 1 ಕಿಲೋಮೀಟರ್ ಮಾರ್ಕೆಟಿಂದ 1 ಕಿಲೋಮೀಟರ್ಗೆ ಯಾರೋ ವ್ಯಾಪಾರ ಮಾಡಿ ಟೆಂಡರ್ ಹಾಕಿದೆ, ಅದು ಆ ಥರ ಮಾಡಿಕೊಡಿ. ಏನೋ ಫುಟ್ಪಾತ್ ಅನ್ನೋ ಹೆಸರಿನಲ್ಲಿ ಬೀದಿ ವ್ಯಾಪಾರಿಗಳು ಒಕ್ಕಲಿ ಬೆಳೆಸಬೇಕಂದ್ರೆ ಅವ್ರ ಉದ್ದೇಶ. ಅವ್ರು ಹೇಳಿದ್ರು 14,000 ಕಿಲೋಮೀಟರ್ ಇದೆ, ಬರೀ 2,000 ತೆಗಿತೀವಿ ಅಂತ, 2,000 ಕಿಲೋಮೀಟರ್ ತೆಗಿತೀವಿ ಅಂತ ಹೇಳ್ತಿದ್ದಾರೆ ಉಸ್ತುವಾರಿ ಸಚಿವರು. ಬೀದಿ ವ್ಯಾಪಾರಿಗಳಿಗೆ ಏನು ತೆಗಿಬೇಕು ಅಂತ ಮನಸ್ಸಲ್ಲಿ ಇತ್ತವರು ತೆಗಿತಿದ್ದಾರೆ. ಸುಮ್ಮನೆ ಸ್ಟೇಟ್ಮೆಂಟ್ ಕೊಡೋದೊಂದು ಮಾಡೋದೊಂದು ಅವರು ಸರ್ಕಾರ. ಇದಕ್ಕೆ ನಾವು ಎಷ್ಟು ಜನ ಕಾಯಕಾಗತ್ತೆ? ಇದು ಎಷ್ಟು ಕೇಳೋದವ್ರನ್ನ ಕೇಳ್ತಾರೆ ಅವರು. ಇದಕ್ಕೆ ದಾರಿ ಇಲ್ಲ ನಮಗೆ. ಕಾನೂನು ಪ್ರಕಾರ ಹೋರಾಟ ಏನಿದೆ ಅದು ಮಾಡ್ತೀವಿ. ಖಂಡಿತ ಅದಕ್ಕೆ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಹೋರಾಟ ಮಾಡಬೇಕಂತ ಕೂಡ ಇದ್ದೀವಿ. ಕರ್ನಾಟಕ ರಾಜ್ಯದಂತೆ ಎಲ್ಲರೂ ಮಾಡಬೇಕು, ಇಲ್ಲ ಬೆಂಗಳೂರು ಮಾಡೋದು ನೋಡ್ಕೊಂಡು ಡಿಸೈಡ್ ಮಾಡಿ ಅದು ಮಾಡ್ತೀವಿ. ಅದು ನಮಸ್ತೆ. ಇದಿಷ್ಟು ಬೀದಿ ಬದಿ ವ್ಯಾಪಾರಸ್ಥರ ಸಂಘದ ಅಧ್ಯಕ್ಷರಾದಂಥ ಕೇಶವಮೂರ್ತಿ ಅವರ ಹೇಳಿಕೆ ಆಗಿತ್ತು. ಕ್ಯಾಮ್ರಾ ಪರ್ಸನ್ ಶಿವಕುಮಾರ್ ಜೊತೆ ಪ್ರವೀಣ್ ಜಮಖಂಡಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು.
ಒಂದು ಕಡೆ ಪಾದಚಾರಿಗಳ ಬಳಕೆಗಾಗಿ ಆಪರೇಷನ್ ಫುಟ್ಪಾತ್ ಅನ್ನ ನಡೆಸಲಾಗ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಈ ಫುಟ್ಪಾತ್ ಅನ್ನೋದು ಎಷ್ಟೊಂದು ಅಪಾಯಕಾರಿಯಾಗಿದೆ ಅನ್ನುವಂಥದ್ದನ್ನು ಕೂಡ ಗಮನಿಸಬೇಕು. ಅಪಾಯಕ್ಕೆ ಬಾಯಿ ತೆರೆದು ನಿಂತಿವೆ ಪಾದಚಾರಿಗಳ ರಸ್ತೆ. ಫುಟ್ಪಾತ್ ಎಷ್ಟು ಸೇಫ್ ಅನ್ನುವಂಥ ಪ್ರಶ್ನೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಈ ಬಗ್ಗೆ ರಿಯಾಲಿಟಿ ಚೆಕ್ ಅನ್ನು ನಡೆಸಿದೆ. ವಿಧಾನಸೌಧದಿಂದ 1 ಕಿಲೋಮೀಟರ್ ಅಂತರದಲ್ಲೇ ಫುಟ್ಪಾತ್ನಲ್ಲಿ ಗುಂಡಿ ಬಿದ್ದಿರೋದು. ಶಿವಾನಂದ ಸರ್ಕಲ್ನಲ್ಲಿ ಗುಂಡಿ ಬಿದ್ದ ಫುಟ್ಪಾತ್ನಲ್ಲೇ ಓಡಾಡಬೇಕಾದಂತಹ ಪರಿಸ್ಥಿತಿ. GBA ನಿರ್ಲಕ್ಷ್ಯದಿಂದಾಗಿ ತಿಂಗಳು ಕಳೆದ್ರೂ ಕೂಡ ಪಾದಚಾರಿ ಮಾರ್ಗ ದುರಸ್ತಿ ಆಗಿಲ್ಲ. ದೃಶ್ಯಗಳನ್ನು ನೋಡ್ತಾ ಇದ್ದೀರಿ ನೀವು. ಇದೇನು ಬಹಳ ದೂರದಲ್ಲಿರೋದಲ್ಲ, ವಿಧಾನಸೌಧದ 1 ಕಿಲೋಮೀಟರ್ ವ್ಯಾಪ್ತಿಯಲ್ಲೇ ಇರುವಂತಹ ಫುಟ್ಪಾತ್ನ ಪರಿಸ್ಥಿತಿ ಇದು. ಒಂದು ಕಡೆಯಲ್ಲಿ ಒತ್ತುವರಿ ಮಾಡಿಕೊಂಡಿರುವಂತಹ ಫುಟ್ಪಾತ್ಗಳನ್ನ ಅಲ್ಲಿ ಒತ್ತುವರಿಯನ್ನ ತೆರವುಗೊಳಿಸುವಂತ ಕಾರ್ಯಾಚರಣೆ ನಡೆಸಲಾಗ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಜನ ಓಡಾಡುವಂತ ಫುಟ್ಪಾತ್ ಯಾವ ರೀತಿಯಾಗಿರುವಂತಹ ಪರಿಸ್ಥಿತಿ ಇದೆ ಅನ್ನೋದನ್ನು ಕೂಡ ನೀವು ನೋಡ್ತಾ ಇದ್ದೀರಿ. ಪಾದಚಾರಿಗಳು ಸುರಕ್ಷಿತವಾಗಿ ಫುಟ್ಪಾತ್ ಮೇಲೆ ಓಡಾಟವನ್ನು ನಡೆಸಬೇಕು. ಫುಟ್ಪಾತ್ ಸರಿ ಇಲ್ಲದೇ ಇರೋ ಕಾರಣ, ಫುಟ್ಪಾತ್ ಅಕ್ರಮ ಒತ್ತುವರಿಯ ಕಾರಣದಿಂದಾಗಿ ಸಾಕಷ್ಟು ಜನ ಪಾದಚಾರಿಗಳು ರಸ್ತೆ ಮೇಲೆ ಓಡಾಟವನ್ನು ನಡೆಸ್ತಾರೆ. ಅಂತಹ ಸಂದರ್ಭದಲ್ಲಿ ಆಕ್ಸಿಡೆಂಟ್ಗಳಾಗುತ್ತೆ. ಹಾಗಾಗಿ ಫುಟ್ಪಾತ್ಗಳನ್ನು ತೆರವುಗೊಳಿಸಿ ಅನ್ನೋದು ಸುಪ್ರೀಂ ಕೋರ್ಟ್ನ ಆದೇಶವಾಗಿತ್ತು. ಆ ನಿಟ್ಟಿನಲ್ಲಿ ಇವತ್ತು ಬೆಂಗಳೂರಿನಾದ್ಯಂತ GBA ಅಕ್ರಮ ಫುಟ್ಪಾತ್ ಒತ್ತುವರಿಯನ್ನು ತೆರವುಗೊಳಿಸುವಂತಹ ಒಂದು ಕಾರ್ಯಾಚರಣೆ ನಡೆಸಿದೆ. ಅದು ಒಂದು ಕಡೆ ಆದರೆ, ಹಾಗಿದ್ರೆ ನಿಜಕ್ಕೂ ಕೂಡ ಬೆಂಗಳೂರಿನ ಫುಟ್ಪಾತ್ಗಳು ಜನ ಓಡಾಡಕ್ಕೆ ಯೋಗ್ಯವಾಗಿದ್ದವ ಅಂದರೆ ಖಂಡಿತ ಇಲ್ಲ ಅಂತಿದ್ದಾರೆ ಸಾರ್ವಜನಿಕರು. ಸದ್ಯ ನಾನಿರುವಂತಹ ಜಾಗ ಶಿವಾನಂದ ಸರ್ಕಲ್, ಮೆಜೆಸ್ಟಿಕ್ನ ಕೂಗಳತೆಯ ದೂರದಲ್ಲಿದೆ. ಈ ಒಂದು ರಸ್ತೆ ಅಂದರೆ ಈ ಒಂದು ಫುಟ್ಪಾತ್ ಮೇಲೆ ಪಾದಚಾರಿಗಳೇನಾದ್ರು ನಡ್ಕೊಂಡು ಹೋಗ್ತೀವಿ ಅಂತ ಅಂದರೆ ಅವರು ನೇರವಾಗಿ ಮಂತ್ರಿ ಮಾಲ್ನಲ್ಲಿರುವಂತಹ ಮೆಟ್ರೋ ಸ್ಟೇಷನ್ಗೆ ತಲುಪ್ತಾರೆ. ಹಾಗೆಯೇ ಮೆಜೆಸ್ಟಿಕ್ಗೂ ಕೂಡ ಹೋಗುವಂತಹ ಒಂದು ಹಾದಿಯಾಗಿರ್ತಕ್ಕಂಥದ್ದು. ಕೇವಲ ಒಂದು ಕಿಲೋಮೀಟರ್, 1.5 ಕಿಲೋಮೀಟರ್ ಅಂತರದಲ್ಲಿ ಸಾಕಷ್ಟು ಮೇನ್ ಸ್ಪಾಟ್ಗಳು ಸಿಗುತ್ತೆ. ಮಲ್ಲೇಶ್ವರಂ ಕೂಡ ಇದೇ ದಾರಿಯಲ್ಲಿ ಹೋದರೆ ಸಿಗುತ್ತೆ. ಸರಿ, ತುಂಬ ಹತ್ತಿರದಲ್ಲೇ ಇದೀವಲ್ಲ, ನಡ್ಕೊಂಡು ಹೋಗೋಣ ಅಂತೇಳಿ ಏನಾದ್ರು ಪಾದಚಾರಿಗಳೇನಾದ್ರು ಫುಟ್ಪಾತನ್ನು ಅವಲಂಬಿಸಿದರೆ ಖಂಡಿತ ಅವರು ಕೈಕಾಲು ಮುರ್ಕೊಳ್ಳೋದಂತೂ ಸತ್ಯ ಅಂತಕ್ಕಂಥದ್ದು. ಯಾಕಂತಂದರೆ ನೀವು ನೋಡ್ಬೋದು, ಮುಖ್ಯ ರಸ್ತೆಯಲ್ಲಿಯೇ ಸಾವಿರಾರು ಜನ ಪ್ರತಿನಿತ್ಯ ಓಡಾಡುವಂತಹ ಮುಖ್ಯ ರಸ್ತೆಯಲ್ಲಿಯೇ ಫುಟ್ಪಾತ್ನ ವ್ಯವಸ್ಥೆ ಈ ರೀತಿಯಾಗಿ ಇರ್ತಕ್ಕಂಥದ್ದು. ಸೊ ಫುಟ್ಪಾತ್ ಸಂಪೂರ್ಣವಾಗಿ ಹಾಳಾಗಿರೋ ಕಾರಣ ಯಾರು ಬಿದ್ದುಬಿಡ್ತಾರೆ ಅನ್ನೋ ಕಾರಣಕ್ಕೆ ಒಂದಷ್ಟು ತಗಡುಗಳನ್ನ ಇಲ್ಲಿ ಹಾಕಿ ಮುಚ್ಚಿಟ್ಟಿದ್ದಾರೆ. ಈ ತಗಡಿನ ಮೇಲೆ ಯಾರು ಸ್ವಲ್ಪ ವಜಾ ಇರುವಂತಹ ವ್ಯಕ್ತಿ ಏನಾದ್ರು ಬಂದರೆ ಖಂಡಿತ ಈ ಒಂದು ತಗಡು ಸಂಪೂರ್ಣವಾಗಿ ಬಿದ್ದು ಕೈಕಾಲು ಮುರ್ಕೊಳ್ಳೋದಂತೂ, ಪ್ರಾಣಹಾನಿ ಆಗೋದಂತೂ ಗ್ಯಾರಂಟಿ ಅಂತಲೇ ಹೇಳ್ಬೋದು. ಇವತ್ತು ಒಂದು ದಿವಸದ ಪರಿಸ್ಥಿತಿಯನ್ನು ತೋರಿಸ್ತಾ ಇಲ್ಲ, ಹಲವಾರು ದಿನದಿಂದ ಇದೇ ರೀತಿಯಾಗಿ ದಾಟ್ಕೊಂಡು, ಎಣ್ಗಾಡ್ಕೊಂಡು, ಹೆಜ್ಜೆ ಮೇಲೆ ಹೆಜ್ಜೆ ಹಾಕೊಂಡು, ಪ್ರಾಣ ಭಯದಿಂದಲೂ ಇದೇ ಫುಟ್ಪಾತ್ ಮೇಲೆ ಇದೇ ರೀತಿಯಾಗಿ ಓಡಾಟವನ್ನು ನಡೆಸುವಂಥ ಅನಿವಾರ್ಯತೆ ಇರ್ತಕ್ಕಂಥದ್ದು. ಬನ್ನಿ, ಇಲ್ಲಿರುವಂತಹ ಅಂಗಡಿಯವ್ರನ್ನ ಮಾತಾಡ್ಸೋಣ. ಯಾಕೆಂದರೆ ಫುಟ್ಪಾತ್ ಎದುರುಗಡೆನೇ ಈ ಅಂಗಡಿ ಇರ್ತಕ್ಕಂಥದ್ದು. ಸರ್, ಈ ಫುಟ್ಪಾತ್ ಈ ರೀತಿಯಾಗಿ ಎಷ್ಟು ದಿವಸ ಆಯಿತು ಸರ್? ಅದು ಬಸ್ ಇಲ್ಲಿಂದ ರಿಟರ್ನ್ ಹೋಗಿದೆ ಮೇಡಮ್. ಯಾರೋ ಲೋಡ್ ಬಸ್ ಬಂದಿರಬೇಕು. ಆ ಬಸ್ಸು ಅಲ್ಲಿ ಮೊದಲೇ ಕಾಮನ್ ಅಲ್ಲಿ ಹಾಕ್ಬಿಟ್ರೆ ಇಲ್ಲಿ ಒಳಗೆ ಬರೋಕ್ಕೆ ಚಾನ್ಸೇ ಇಲ್ಲಲ್ಲ. ಫುಲ್ ಹೈ ಇರೋ ಬಸ್ಸು ಈ ಬ್ರಿಡ್ಜ್ ಅಡಿ ಹೋಗಲ್ಲ. ಈ ಥರ ಆಗಿ ಎಷ್ಟು ದಿವಸ ಆಯಿತು ಸರ್ ಈ ಪರಿಸ್ಥಿತಿಗೆ ಬಂದು? ಯಾವತ್ತೋ ಮಧ್ಯರಾತ್ರಿ ಆಗಿದೆ, ಅದು ನಮಗೂ ಗೊತ್ತಿಲ್ಲ. ಅದು ಅದೇ ಎಷ್ಟು ದಿನ ಆಯಿತು, ಒಂದು ತಿಂಗಳಾಯ್ತೇನೋ. ನೀವು ಕಂಪ್ಲೇಂಟ್ ಮಾಡಿದ್ದೀರಾ GBAಗೆ? ಮಾಡಿದ್ದಾರೆ, ಈ ಏರಿಯಾದವರೆಲ್ಲ ಮಾಡಿದ್ದಾರೆ, ಬುಕ್ ಫೋಟೋ ಹಾಕಿ ಎಲ್ಲ ಮಾಡಿದ್ದಾರೆ. ಈ ರೀತಿಯಾದಂಥ ಪರಿಸ್ಥಿತಿ ಇಲ್ಲಿ ಇರ್ತಕ್ಕಂಥದ್ದು. ಮತ್ತಷ್ಟು ಸಾರ್ವಜನಿಕರನ್ನ ಮಾತಾಡ್ಸೋಣ. ಸರ್, ನೀವು ಹೇಳ್ತಾ ಇದ್ರಿ ಸರ್, ಈ ರೀತಿಯಾದಂತಹ ಪರಿಸ್ಥಿತಿಗೆ ಈ ಫುಟ್ಪಾತ್ ಬಂದು ಎಷ್ಟು ದಿನ ಆಯಿತು? ಮೋರ್ ದೆನ್ 1.5 ತಿಂಗಳಾಗಿದೆ. ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಕಾರ್ಪೊರೇಟರ್ಗೆ, ಆದರೆ ನೋ ರೆಸ್ಪಾನ್ಸ್. ಈ ಫುಲ್ ಲೊಕ್ಯಾಲಿಟಿ ಅವ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಆದರೂ ಏನು ರೆಸ್ಪಾನ್ಸ್ ಇಲ್ಲ ಇದ್ರ ಬಗ್ಗೆ. ಸುಮಾರು 70 ಕೋಟಿ ವೆಚ್ಚದಲ್ಲಿ ಫುಟ್ಪಾತ್ಗಳ ದುರಸ್ತಿಯನ್ನು ನಾವು ಮಾಡ್ತೀವಿ ಅಂತಕ್ಕಂಥ ಒಂದು ಹೇಳಿಕೆಯನ್ನು ನಗರಾಭಿವೃದ್ಧಿ ಸಚಿವರಾಗಿರುವಂಥ ಕೃಷ್ಣ ಬೈರೇಗೌಡರು ನೀಡ್ತಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.